ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ. ನಮ್ಮ ಮನೆಯವ್ರು ಬೆಳಗ್ಗೆ ಇದು ಬಾಡಿಗೆಗೆ ಅಂತ ಹೇಳಿ ಹೊರಟಿದ್ದಾರೆ. ಬೇಗನೆ ಹೊರಟಿದ್ರು, 7 ಗಂಟೆಗೆಲ್ಲನ. ಅವರಿಗೆ ಫೋನ್ ಬರ್ತಾಯಿದೆ, ಮಾತಾಡ್ತಾ ಹೊರಡ್ತಿದ್ದಾರೆ. ನಾನು ಅವ್ರಿಗೆ ಕಳಿಸ್ಬರೋಣ ಅಂತ ಹೇಳಿ ಹೊರ ಬಂದೆ. ಪಾಪು ಇನ್ನೂ ಮಲಗಿದ್ದಾನೆ. ಇನ್ನು ಅಮ್ಮ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಪಲಾವ್ ಮಾಡೋಕ್ಕೆ ತಿಂಡಿ ಆಗಬೇಕು. ಇನ್ನು ಇವತ್ತಿನ ಈ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಡೈಲಿ ವ್ಲಾಗ್ ಆಗುತ್ತೆ ಇದು. ಸಿಂಪಲ್ ವ್ಲಾಗ್, ಏನಿಲ್ಲ. ಈ ಮಳೆಯಲ್ಲಿ ಏನು ಮಾಡೋದಲ್ವ, ಸ್ಪೆಷಲಾಗಿ ತೋರಿಸ್ಲಿಕ್ಕೆ ಏನೂ ಇಲ್ಲ. ಸಿಂಪಲ್ ವ್ಲಾಗು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಪಾಪು ಮಲಗಿದ್ದಾನೆ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇವತ್ತು. ಇನ್ನು ಈ ಕಡೆ ಬಂದರೆ ಅಮ್ಮ ತಿಂಡಿ ಮಾಡಲಿಕ್ಕೆ ಪಲಾವ್ಗೆ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಬೇಗನೆ ಹೋದರು. 8 ಗಂಟೆಗೆ ಅಂದ್ರೆಲ್ಲ ಆ ಟೈಮಿಗೆ ಸರಿಯಾಗಿ ತಿಂಡಿ ಆಗಿರುತ್ತೆ. ಅದಕ್ಕಿಂತ ಬೇಗ ನನಗೆ ಬೇಗ ಇದು ಮಾಡೋಕ್ಕಾಗೋದು ಇಲ್ಲ. ಅಷ್ಟು ಬೇಗ ಇವ್ರು ತಿಂದು ಹೋಗೋದು ಇಲ್ಲ. ಕಾಫಿ ಕುಡಿಯೋಕ್ಕೆ ಸರಿಯಾಗಿಬಿಡ್ತಾರೆ. 7 ಗಂಟೆಗೆ ಅಂದ್ರೆಲ್ಲ ಅಷ್ಟು ಬೇಗ ತಿಂಡಿ ತಿನ್ನಲ್ಲ. ಇನ್ನು ನಾನು ಅಮ್ಮ ಇಲ್ಲಿ ಮಾತಾಡ್ತಾ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಸ್ನೇಹಿತರೆ, ಒಬ್ಬರು ಪಲಾವ್ ರೆಸಿಪಿನ ಕೇಳಿದ್ರಿ, ಪಲಾವ್ ಮಾಡೋದನ್ನ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಈಗ ತುಂಬ ವಿಡಿಯೋಗಳ ಹಿಂದೆ ಅದನ್ನು ರೆಸಿಪಿ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಬೇಗ ಶೂಟ್ ಮಾಡ್ತೀನಿ, ಅದನ್ನು ರೆಸಿಪಿನ ಹಾಕ್ತೀನಿ ಪಲಾವ್ದು. ನಾವು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ ಸ್ನೇಹಿತರೆ. ಇದೇ ಥರ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅನ್ನೋ ಥರ ಏನಿಲ್ಲ. ಪಲಾವ್ನ ನನಗೆ ಒಂದೊಂದು ಸರಿ ಒಂದೊಂದು ಥರ ಪಲಾವ್ ಮಾಡ್ತೀನಿ. ಬಟ್ ನಿಮಗೆ ಒಂದು ಸರಿನ ನಾ ಮಾಡೋ ಥರನ ವಿಡಿಯೋ ಮಾಡಿ ಹಾಕ್ತೀನಿ ಪಲಾವ್ದು. ಸಾರಿ, ಸ್ವಲ್ಪ ಲೇಟ್ ಆಗ್ತೈತೆ ಕೇಳಿದಂಥ ವೀಡಿಯೋಗಳನ್ನ ಮಾಡೋಕ್ಕೆ. ಹೋಮ್ ಟೂರ್ ವೀಡಿಯೋ ಆಗಲಿ, ಈ ಥರದ್ದಾಗಲಿ. ಹೋಮ್ ಟೂರು ಸದ್ಯಕ್ಕಂತೂ ಆಗಲ್ಲ ಸ್ನೇಹಿತರೆ, ಯಾಕೆಂದರೆ ಮಳೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ. ನಾನು ಫುಲ್ ಮನೆಯೆಲ್ಲ ಕತ್ಲಿರುತ್ತೆ. ಇದರಲ್ಲಿ ನಾನು ವೀಡಿಯೋ ಮಾಡಿ ತೋರ್ಸೋಕ್ಕೆ ಸರಿಯಾಗಲ್ಲ. ಚೆನ್ನಾಗಿ ಬೆಳಕು ಬರಬೇಕು. ಸೊ ಮಳೆಗಾಲ ಕಳಿಬೇಕು ಹೋಮ್ ಟೂರ್ ಮಾಡೋಕ್ಕೆ. ಅದಾದಮೇಲೆ ಮಾಡೋದು. ಇನ್ನು ಉಳಿದಂಥ ವೀಡಿಯೋಗಳನ್ನ ಮಾಡ್ತೀನಿ. ಒಮ್ಮೆ ಸೀರೆ ಕಲೆಕ್ಷನ್ ವೀಡಿಯೋನ ಕೇಳಿದರು. ನಾ ಅದೊಂದು ಪೋಸ್ಟ್ ಹಾಕಿದ್ದೆ, ಅದಕ್ಕೆ ಲೈಕ್ ಕೊಟ್ಟಿದ್ದಾರೆ, ಸೀರೆ ಕಲೆಕ್ಷನ್ ವಿಡಿಯೋ ಮಾಡಿ ಅಂತೇಳಿ. ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀನಿ. ಯಾಕೆಂದರೆ ಒಂದು ಸ್ವಲ್ಪ ಸೀರೆಗಳು ಬ್ಲೌಸ್ನ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಅದು ಕೂಡ ಬಂದ ಮೇಲೆ ಎಲ್ಲವನ್ನೂ ಒಟ್ಟಿಗೆ ತೋರಿಸ್ತೀನಿ. ಹಾಗಾದರೆ ಸರಿ ಹೋಗುತ್ತೆ. ಎಲ್ಲನೂ ಜೊತೆಗೆ ಮಾಡೋಣ ಅಂಥೇಳಿ ಸ್ವಲ್ಪ ಸೀರೆ ಕಲೆಕ್ಷನ್ ವಿಡಿಯೋನ ನಿಧಾನ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಅಂತ ಏನಿಲ್ಲ ಸ್ನೇಹಿತರೆ, ಸೀರೆಗಳು ಇರೋದೇ ಸ್ವಲ್ಪ. ಅವನ್ನೇ ವಿಡಿಯೋನ ಮಾಡಿ ತೋರಿಸ್ತೀನಿ. ಬರೀ ಈ ಥರದ್ದೇ ವಿಡಿಯೋ ನೋಡೋಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ, ಹಾಗಾಗಿ. ಇನ್ನು ಇಲ್ಲಿ ಪಲಾವ್ ಎಲ್ಲ ಮಾಡಿದ್ದಾಯಿತು, ತಿಂದಿದ್ದಾಯಿತು. ಅದಾದಮೇಲೆ ನಾವು ಅಂಗನವಾಡಿಗೆ ಹೋಗಿದ್ವಿ ಸ್ನೇಹಿತರೆ. ಪಾಪುಗೆ ಹೆಲ್ತ್ ಚೆಕಪ್ ಇತ್ತು ಇವತ್ತು. ಫೋನ್ ಮಾಡಿದರು, ಹಾಗಾಗಿ ಅಲ್ಲಿಗೆ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಪಾಪು ಸಿಕ್ಕಾಪಟ್ಟೆ ದೊಡ್ಡನಾಗ್ಬಿಟ್ಟಿದ್ದಾನೆ. ಅವನ್ನ ಯಾರೂ ಎತ್ಕೋಬಾರ್ದು, ಹಿಡ್ಕೊಬಾರ್ದು, ಒಬ್ಬನೇ ನಡ್ಕೊಂಡು ಹೋಗ್ಬೇಕಂತೆ. ನೋಡಿ ಇಲ್ಲಿ ಓಡೋದು, ನಡೆಯೋದೆಲ್ಲ ಏನಿಲ್ಲ, ಬರೀ ಓಡೋದೇ ಒಂದು ಕೆಲಸ. ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಅಂಗನವಾಡಿಗೆ ಹೋಗಿ ಬಂದಿದ್ದಾಯಿತು.
ವಾಪಸ್ ಬರ್ತಾ ಇದ್ದೀವಿ ಇವಾಗ. ನೋಡಿ ಹೋಗ್ತಾ ದಾರಿಲಿ ಎಷ್ಟೆಲ್ಲ ತರಲೆ ಮಾಡ್ತಾ ಹೋಗ್ತಾನೆ ಅಂತ. ಪಾಪು ಈ ಥರ ಕ್ಲಿಪ್ಪಿಂಗ್ ಹಾಕೋದು ಕೆಲವೊಂದಿಷ್ಟು ಜನ ಇಷ್ಟಪಡ್ತಾರೆ. ಅಂದರೆ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಲ್ಲ, ಫೋನಲ್ಲಿ ಹೇಳ್ತಾರೆ ಅವನದು ಈ ಥರ ವಿಡಿಯೋ ಹಾಕಿದ್ದನ್ನ ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತ ಹೇಳಿ. ಏನಂದರೆ ಅವನನ್ನು ಜಾಸ್ತಿ ವೀಡಿಯೋ ಮಾಡೋಣ ಅಂದರೆ ಅವ್ನು ಬಿಡೋದೇ ಇಲ್ಲ ನನಗೆ. ಫೋನ್ ಆನ್ ಮಾಡಿದರೆ ಮುಗಿದೋತು, ಅದನ್ನ ಕೊಡು ಅಂತ ಕೇಳ್ತಾನೆ. ಈ ಥರ ಹೊರಗೆ ಬಂದಾಗೆಲ್ಲ ಆದರೆ ಏನೋ ಪರವಾಗಿಲ್ಲ, ಮಾಡ್ಬೋದು. ಮನೆಗಿಟ್ಟು ವೀಡಿಯೋ ಮಾಡೋದೆಲ್ಲ ಕಷ್ಟ. ಇವತ್ತು ಹೆಚ್ಚೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇವತ್ತು ಅಂಗನವಾಡಿಗೆ ಹೋಗಿ ಪಾಪುಗೆ ಚೆಕಪ್ ಮಾಡಿಸ್ಕೊಂಬಂದಿದ್ದೆ, ಆಯಿತು. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ, ನಾಳೆ ಆದಷ್ಟು ಜಾಸ್ತಿ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ವಾಪಸ್ ಮನೆಗೆ ಹೋಗ್ತಾ ಇರೋದು ನಾವು, ಹೇಳಿದ್ನಲ್ವ, ಮುಗಿಸ್ಕೊಂಡು ಹೆಲ್ತ್ ಚೆಕಪ್ನ ವಾಪಸ್ ಹೋಗ್ತಾಯಿದ್ದೀವಿ. ಸ್ವಲ್ಪ ವೀಕ್ ಇದ್ದಾನೆ ಅಂತ ಹೇಳಿದರು. ನಮಗೇನು ಹಂಗೆ ಅನಿಸಲ್ಲ, ಡಾಕ್ಟ್ರು ವೀಕ್ ಇದ್ದಾನೆ ಅಂತ ಅಂದರು. ನೋಡೋಣ, ಟಾನಿಕ್ ಕೊಟ್ಟಿದ್ದಾರೆ, ಸಿರಪ್ಪೆಲ್ಲ ತಂದು ಹಾಕಿದರೆ ಆಯಿತು. ನೋಡಿ ಇಲ್ಲಿ ನಾವು ಮುಂದೆ ಬಂದರೂ ಅವನಿಗೆ ಏನು ಕೇರ್ ಇಲ್ಲ. ಒಂದು ಗಸಗಸೆ ಹಣ್ಣು ಅಂತ ಬರುತ್ತೆ, ಅದನ್ನು ಕೊಟ್ಟಿದ್ರು, ಅದು ತಿಂತಾಯಿದ್ದಾನೆ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಗ್ಗೆ ಇನ್ನು 6:45 7 ಗಂಟೆಗೆ ನಾವು ಕೆಲಸ ಎಲ್ಲ ಮುಗಿಸಿ, ಏನು ಕಸ ಗುಡಿಸೋದು ಕಾಫಿ ಕುಡಿಯೋದೆಲ್ಲ ಮುಗಿಸಿ ಹಿತ್ತಲ ಕಡೆ ಬಂದಿದ್ವಿ. ಯಾಕೆಂದರೆ ಕರಿಬೇವು ಸೊಪ್ಪು ಬೇಕಿತ್ತು ಅಡುಗೆಗೆ, ಹಾಗೆ ಜೀರಿಗೆ ಮೆಣಸು ಬೇಕಿತ್ತು, ಸಾಂಬಾರು ಮಾಡಲಿಕ್ಕೆ ಸೊಪ್ಪು ಬೇಕಿತ್ತು, ಕುಯ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನಮ್ಮ ಮನೆಯವರು ಕರಿಬೇವು ಅದೆಲ್ಲ ಕುಯ್ಕೊಂಬಂದಿದ್ರು. ಅವರು ಈ ತುಳಸಿ ಗಿಡದಲ್ಲಿ ಒಣಗಿದ್ದು ಬಂದಿರುತ್ತಲ್ಲ ಕಡ್ಡಿ ಥರ, ಅದನ್ನ ತೆಗಿತಾ ಇದ್ದಾರೆ. ಅವರೇ ಅದನ್ನೆಲ್ಲ ತೆಗೆದು ಅದನ್ನ ಇದು ಮಾಡೋದು ಚೆನ್ನಾಗಿ ಬಂದಿದೆ. ಈ ಬಾರಿ ತುಳಸಿ ಗಿಡ ಚೆನ್ನಾಗಿದೆ. ಆ ಥರ ಮೇಂಟೈನ್ ಮಾಡ್ತಾಯಿದ್ರೆ ಗಿಡ ಚೆನ್ನಾಗಿರುತ್ತೆ ಸ್ನೇಹಿತರೆ, ಬೇಗ ಒಣಗೋಗಲ್ಲ. ಹೀಗೆ ನೆಕ್ಸ್ಟ್ ಯಾವಾಗಾರು ನಾನು ಅದನ್ನ ಡೀಟೇಲಾಗಿ ತೋರಿಸ್ತೀನಿ. ಇವತ್ತು ನಾನು ಬೇರೆ ಏನೋ ಮಾತುಕತೆಯಲ್ಲಿ ಅವ್ರ ಜೊತೆ ಬ್ಯುಸಿ ಇದ್ದೆ. ಪಾಪು ಎದ್ದೇಳೋದ್ರೊಳಗೆ ನಾನು ಇಲ್ಲಿ ಸೊಪ್ಪೆಲ್ಲ ಕುಯ್ಕೊಂಡು ಹೋಗಬೇಕು. ಅಮ್ಮ ಒಳಗಡೆ ರೊಟ್ಟಿ ಮಾಡಲಿಕ್ಕೆ ತಯಾರು ಮಾಡ್ತಾಯಿದ್ದಾರೆ. ಇವತ್ತು ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ ಮಾಡೋದಾಗಿತ್ತು ಬೆಳಗ್ಗೆನೇ. ಹಂಗಾಗಿ ನಾನು ಸಾಂಬಾರಿಗೆ ಸೊಪ್ಪು ಕೂಡ ಬೇಕಾಗಿತ್ತು, ಅದನ್ನು ಕುಯ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿದ್ದು. ನೋಡಿ ಎಷ್ಟು ಹಸಿರಾಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು ತೋಟ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನೋಡ್ಬೋದು ನೀವಿಲ್ಲಿ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಬಸಳೆ ಸೊಪ್ಪು ಕುಯ್ಕೊಂಡು ಹೋಗೋದು, ಅದೇನೆ. ತೋಟದೊಳಗೆ ಹೇಗಿದೆ ಹಾಗೆ ಒಂದು ರೌಂಡ್ ನೋಡ್ಕೊಂಬನ್ನಿ ಸ್ನೇಹಿತರೆ.
ನೋಡಿದ್ರಲ್ವ ಸ್ನೇಹಿತರೆ, ಸೊಪ್ಪು ಕುಯ್ಕೊಂಬಂದಿದ್ದು ಇದೇ ಬಸಳೆ ಸೊಪ್ಪು, ಬೊಂಬಾಯಿ ಬಸಳೆ ಅಂತಾರೆ ಇದಕ್ಕೆ. ಈ ಸೊಪ್ಪನ್ನ ಕುಯ್ಕೊಂಬಂದಿದ್ದಾಯಿತು. ಇನ್ನು ಸಾಂಬಾರು ಮಾಡಬೇಕು. ಇಲ್ಲೇ ಚೆನ್ನಾಗಿ ತೊಳೆದು ತಗೊಂಡು ಹೋಗ್ತೀನಿ ನಾನು. ಸೊಳ್ಳೆ ನೋಡಿ ಹೆಂಗಿದೆ, ಇಂಬಳ ಹಿಡಿದಿದೆಯಾ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೆ. ತೋಟದೊಳಗೆ ತುಂಬ ಇಂಬಳ ಇದೆ, ಹಾಗಾಗಿ ಇನ್ನು ನಮ್ಮ ಮನೆಯವರು ಸ್ವಲ್ಪ ಕುಯ್ಕೊಂಬಂದು ಕೊಟ್ಟರು. ಇದನ್ನ ತೊಳೆದು ಒಯ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.